ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಮತ್ತೊಂದು ಸುದ್ದಿಯ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತೇನಪ್ಪ ಸುದ್ದಿ ಅಂದರೆ HDK ವರ್ಸಸ್ DK ಶಿವಕುಮಾರ್ ಹಿರಿಯೂರು ಕುರುಕ್ಷೇತ್ರ. ಎಸ್ ವೀಕ್ಷಕರೇ, ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಕುರುಕ್ಷೇತ್ರ ಅಂದರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದ ಮೇಲೆ ಬರುತ್ತಿರುವ ಮೊದಲ ಉಪಚುನಾವಣೆ. ಯಾಕೆ ಅಂದರೆ ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್. ನಿಮಗೆ ಗೊತ್ತು ಅವರಿಬ್ರು ಕಾಳಗ ಹೇಗೆ ನಡೀತಾ ಇದೆ ಅಂತ. ತನ್ನ ಮಗ ನಿಖಿಲ್ ಕುಮಾರಸ್ವಾಮಿಯನ್ನು ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲಿಸಿದ ಮೇಲೆ ಕುಮಾರಸ್ವಾಮಿ DK ಶಿವಕುಮಾರ್ ವಿರುದ್ಧ ತೊಡೆತಟ್ಟಿ ನಿಲ್ತಾರೆ. ಅದಾದ ಮೇಲೆ ಬಿಜೆಪಿಯ ಜೊತೆ ಮೈತ್ರಿ ಮಾಡಿಕೊಂಡು ಲೋಕಸಭೆಯ ಎಲೆಕ್ಷನ್ ಫೇಸ್ ಮಾಡ್ತಾರೆ. ಅದರಲ್ಲಿ ಸ್ವಂತ ರಾಮನಗರ ಜಿಲ್ಲೆ ಅಂದ್ರೆ ಈಗಿನ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಮಂಜುನಾಥ್ ಅವರನ್ನ ಕರ್ಕೊಬಂದು ಬಿಜೆಪಿಯಿಂದ ನಿಲ್ಲಿಸಿ DK ಶಿವಕುಮಾರ್ ತಮ್ಮ DK ಸುರೇಶ್ ಅವರನ್ನು 2 ಲಕ್ಷ ಅಂತರದಿಂದ ಸೋಲಿಸ್ತಾರೆ. ಅದಾದ ಮೇಲೆ DK ಸುರೇಶ್ ಸೋತ ಮೇಲೆ DK ಶಿವಕುಮಾರ್ ಹಾಗೂ HDK ಮಧ್ಯದಲ್ಲಿ ವೈಮನಸ್ಸು ತುಂಬಾ ಬೆಳೀತಾ ಹೋಗುತ್ತೆ. ಕುಮಾರಸ್ವಾಮಿ ಮಂಡ್ಯ ಲೋಕಸಭೆಯಿಂದ ಗೆಲ್ತಾರೆ. ಗೆದ್ದಾದ ಮೇಲೆ ಚನ್ನಪಟ್ಟಣಗೆ ರಾಜೀನಾಮೆ ಕೊಡ್ತಾರೆ. ಇಲ್ಲಿ ಯೋಗೇಶ್ಪುರ್ ಅವರು ನಾನು ಬಿಜೆಪಿಯಿಂದ ನಾನು ಟಿಕೆಟ್ ಬೇಕು ಅಂತ ಹಠಕ್ಕೆ ಬೀಳ್ತಾರೆ. ಆದರೆ ಕುಮಾರಸ್ವಾಮಿ ನೀವು JDS ಇಂದ ನಿಲ್ಲದಾದ್ರೆ ಅಂತ ಹೇಳ್ತಾರೆ. DK ಶಿವಕುಮಾರ್ ಮತ್ತು DK ಸುರೇಶ್ ಅವರ ರಣತಂತ್ರಕ್ಕೆ ಯೋಗೇಶ್ಪುರ್ ಕಾಂಗ್ರೆಸ್ ಪಕ್ಷನ ಸೇರ್ತಾರೆ. ಅನಿವಾರ್ಯತೆಯಾಗಿ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಚನ್ನಪಟ್ಟಣದ ಬೈ ಎಲೆಕ್ಷನ್ಗೆ ಸ್ಪರ್ಧಿ ಆಗ್ತಾರೆ. ಆದರೆ ಅಲ್ಲಿ ಯೋಗೇಶ್ಪುರ್, DK ಶಿವಕುಮಾರ್ ಮತ್ತೆ DK ಸುರೇಶ್ ಅವರ ರಣತಂತ್ರದ ಮುಂದೆ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಸೋಲ್ತಾರೆ. ಕುಮಾರಸ್ವಾಮಿ ಅವರಿಗೆ ಮುಖಭಂಗವಾಗುತ್ತೆ. ಇದೆಲ್ಲರ ಮಧ್ಯೆ DK ಶಿವಕುಮಾರ್ CM ಆಗ್ತಾರೆ. ಅದಾದ ಮೇಲೆ ವಿಧಾನ ಪರಿಷತ್ ಎಲೆಕ್ಷನ್ ಬರುತ್ತೆ. ಅಲ್ಲಿ JDS ಗೆಲ್ಲಲ್ಲ ಅಂತ ಗೊತ್ತಿದ್ದರು ಕುಮಾರಸ್ವಾಮಿ DK ಶಿವಕುಮಾರ್ಗೆ ಟಕ್ಕರ್ ಕೊಡಲೇಬೇಕು ಅಂತ ಒಂದು ಕ್ಯಾಂಡಿಡೇಟ್ನ ಹಾಕ್ತಾರೆ. ಆದರೆ DK ಶಿವಕುಮಾರ್ ಕುಮಾರಸ್ವಾಮಿಗೆ ಟಕ್ಕರ್ ಕೊಟ್ಟು ತನ್ನ ಓಟುಗಳನ್ನು ಭದ್ರ ಮಾಡಿಕೊಂಡು ಜೊತೆಗೆ ಬಿಜೆಪಿ ಅಂಡ್ JDS ಓಟನ್ನು ಸೆಳೆದು 5ನೇ ವ್ಯಕ್ತಿನ ಗೆಲ್ಸ್ಕೋತಾರೆ. ಇಷ್ಟೆಲ್ಲ ಮಧ್ಯದಲ್ಲಿ ಆಗ್ತಿರ್ಬೇಕಾದ್ರೆ ಈಗ ಹಿರಿಯೂರು ಉಪಚುನಾವಣೆ ಹತ್ರಕ್ಕೆ ಬಂದಿದೆ. ಎಸ್ ವೀಕ್ಷಕರೇ, ಹಿರಿಯೂರು ಉಪಚುನಾವಣೆ ಯಾಕೆ ಅಂದ್ರೆ ಅಲ್ಲಿ ಕಾಂಗ್ರೆಸ್ಸಿನ ಶಾಸಕ D ಸುಧಾಕರ್ ಅವರು ಗೆದ್ದಿ ಸಚಿವರಾಗಿರ್ತಾರೆ. ಅವರ ಅನಾರೋಗ್ಯದ ಕಾರಣ ನಿಧನರಾಗ್ತಾರೆ. ಅದಾದ ನಂತರ ಈಗ ಉಪಚುನಾವಣೆ ಎದುರಾಗಿದೆ. ಇಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ಗೆ ಈ ಎಲೆಕ್ಷನ್ ಪ್ರತಿಷ್ಠೆ ಆದರೆ ಕುಮಾರಸ್ವಾಮಿ ಅವರಿಗೂ ಸಹ ಪ್ರತಿಷ್ಠೆ. ಯಾಕಪ್ಪ ಅಂದ್ರೆ ಯಾಕೆಂದ್ರೆ ಒಕ್ಕಲಿಗರ ಮುಖ್ಯಮಂತ್ರಿ ಆಗಿರುವ DK ಶಿವಕುಮಾರ್ ಅವ್ರನ್ನ ಬೆಳೆಯಕ್ಕೆ ಬಿಟ್ರೆ ಮುಂದೆ JDSಗೆ ತೊಂದರೆ ಎನ್ನುವ ಕುಮಾರಸ್ವಾಮಿ ಆಲೋಚನೆ. ಅದರಲ್ಲಿ ಕುಮಾರಸ್ವಾಮಿ ಅವರಿಗೆ ಒಂದು ಟಾಸ್ಕ್ ಅನ್ನ ಕೇಂದ್ರದ ನಾಯಕರು ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ ಇನ್ನು 2 ವರ್ಷದಲ್ಲಿ ರಾಜ್ಯದಲ್ಲಿ ಎಲೆಕ್ಷನ್ ಬರ್ತಾ ಇದೆ. ನೀವು ಈಗಿಂದ ಈಗಲೇ ರಾಜ್ಯಕ್ಕೆ ಹೋಗಿ ಅಲ್ಲಿ ಹಿರಿಯೂರು ವಿಧಾನಸಭೆಯಲ್ಲಿ ನೀವು ನಿಂತು ಗೆಲ್ಲಬೇಕು. DK ಶಿವಕುಮಾರ್ಗೆ ಟಕ್ಕರ್ ಕೊಡಲೇಬೇಕು ಅಂತ ಹೇಳಿದ ಕಾರಣ HD ಕುಮಾರಸ್ವಾಮಿ ಅವರು ಅಲ್ಲಿಗೆ ರಾಜೀನಾಮೆ ಕೊಟ್ಟು ಇಲ್ಲಿಗೆ ಬರುವ ಮುನ್ಸೂಚನೆ ಇದೆ. ಇಷ್ಟೆಲ್ಲರ ಮಧ್ಯದಲ್ಲಿ ಕುಮಾರಸ್ವಾಮಿ ಹಿರಿಯೂರು ಕ್ಷೇತ್ರಕ್ಕೆ ಬಂದು ನಿಲ್ಲುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತದೆ. ಯಾಕಪ್ಪ ಅಂದ್ರೆ ಅಲ್ಲಿ ಹಿರಿಯೂರು ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರು ನಿಂತರೆ ಗೆಲ್ತಾರಾ? ಇದು ಒಂದು ಪ್ರಶ್ನೆ. ಎಕ್ಸ್ ವೀಕ್ಷಕರೇ, ಯಾಕೆಂದ್ರೆ ಅಲ್ಲಿ D ಸುಧಾಕರ್ ಅವರು ಗೆದ್ದಿರೋದು 92,050 ಓಟಲ್ಲಿ ಲೀಡಲ್ಲಿ ಗೆದ್ದಿರ್ತಾರೆ. ಆಮೇಲೆ ಸಚಿವರು ಆಗಿರ್ತಾರೆ. ಆಮೇಲೆ ಸುಧಾಕರ್ ಅಲ್ಲಿ ಪ್ರಭಾವಿ ನಾಯಕ. ಇದರ ಮಧ್ಯದಲ್ಲಿ ಈಗ ಕುಮಾರಸ್ವಾಮಿ ಅವರು ರಾಮನಗರ, ಚನ್ನಪಟ್ಟಣ, ಮಂಡ್ಯ ಈ 3 ಕ್ಷೇತ್ರದಲ್ಲಿ ನಿಂತ್ಕೊಂಡು ಗೆಲ್ತಾ ಬರ್ತಿದ್ರು. ಸಡನ್ಲಿ ಹಿರಿಯೂರು ಕ್ಷೇತ್ರಕ್ಕೆ ಹೋದರೆ ಅಲ್ಲಿನ ಜನ ಮತದಾರರು ಕೈ ಹಿಡಿತಾರ ಅನ್ನುವ ಪ್ರಶ್ನೆ. ಯಾಕೆಂದ್ರೆ ಅಲ್ಲಿನ ಸರಾಸರಿ ನೋಡ್ತಾ ಬಂದ್ರೆ D ಸುಧಾಕರ್ ಅವರು 92,050 ಹೋಟೆಲ್ ಗೆದ್ರೆ ಬಿಜೆಪಿಯ ಪೂರ್ಣಿಮಾ ಶ್ರೀನಿವಾಸ್ ಅವರು 61,728 ಹೋಟೆಲಿಗೆ ಸೆಕೆಂಡ್ ಪ್ಲೇಸ್ಗೆ ಬರ್ತಾರೆ. ಅಲ್ಲಿ JDS ರವೀಂದ್ರಪ್ಪ ಅಂದ್ರೆ JDS ಇಂದ ಒಂದು ಕ್ಯಾಂಡಿಡೇಟ್ ಇರ್ತಾರೆ. ರವೀಂದ್ರಪ್ಪ 38,686 ಹೋಟುಗಳನ್ನ JDS ತಗೊಂಡಿರುತ್ತೆ. ವೀಕ್ಷಕರೇ, ಇಲ್ಲೊಂದು ಗಮನ ಇಟ್ಕೊಳ್ಳಿ. ಕಾಂಗ್ರೆಸ್ 92,500 ವೋಟ್ ತಗೊಂಡ್ರೆ ಬಿಜೆಪಿ 61,728 ವೋಟ್ ತಗೊಳುತ್ತೆ. JDS 38,686 ವೋಟ್ ತಗೊಳುತ್ತೆ. ಅಂದ್ರೆ ಬಿಜೆಪಿ ಮತ್ತೆ JDS ಅಲಯನ್ಸ್ ಅಲ್ಲಿ ಈ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ ಎದುರಿಸಬೇಕಾಗಿದೆ. ಇದರ ಮಧ್ಯದಲ್ಲಿ 61,728 ಬಿಜೆಪಿ ವೋಟ್ ತಗೊಂಡ್ರೆ
38,686 ಓಟು JDS ತಗೊಂಡಿದೆ. ಇವೆರಡನ್ನೂ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ 1,04,14 ಓಟು ಇವೆರಡು ಪಕ್ಷಕ್ಕೆ ಬರುತ್ತೆ. ಅಂದ್ರೆ 92,050 ಓಟ್ ತಗೊಂಡಂತ ಕಾಂಗ್ರೆಸ್ಸಿಗೆ ಇವೆರಡೂ ಸೇರಿದ್ರೆ 1,04,14 ಓಟು, ಅಂದ್ರೆ ಹತ್ತತ್ರ 10,000 ಓಟು ಲೀಡಲ್ಲಿ ಇರ್ತಾರೆ. 10,000 ಓಟು ಇಲ್ಲಾಂದ್ರೆ 8,000 ಚಿಲ್ಲರೆ ಓಟು ಲೀಡಲ್ಲಿ ಇರ್ತಾರೆ. ಆಮೇಲೆ ಕುಮಾರಸ್ವಾಮಿ HD ಕುಮಾರಸ್ವಾಮಿ ಅಲ್ಲಿ ಸ್ಪರ್ಧೆ ಮಾಡಿದ್ರೆ ಒಕ್ಕಲಿಗರ ಸಪೋರ್ಟ್ ಸಿಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಪ್ಪ ಅಂದರೆ ಮೊನ್ನೆ ನಡೆದಂತ ಪ್ರದೀಪ್ ಈಶ್ವರವರ ಗಲಾಟೆ. ಎಸ್, ಒಕ್ಕಲಿಗರ ನಾಯಕ HD ಕುಮಾರಸ್ವಾಮಿ ಅವರು, ಆಮೇಲೆ ಒಕ್ಕಲಿಗರ ಪ್ರಭಾವಿ ನಾಯಕ HD ಕುಮಾರಸ್ವಾಮಿ ಅವರಿಗೆ ಏಕವಚನದಲ್ಲೇ ಪ್ರದೀಪ್ ಈಶ್ವರು ನಿಂದನೆ ಮಾಡ್ತಾರೆ. ಬಿಜೆಪಿ ಮತ್ತೆ JDS ಕಾರ್ಯಕರ್ತರು ಚಪ್ಪಲಿ ಸಹ ಎಸಿತಾರೆ. ಇದಾದ ಮೇಲೆ ಒಕ್ಕಲಿಗರಿಗೆ ಒಂದ್ ಸ್ವಲ್ಪ ಬೇಜಾರಾಗುತ್ತೆ. ಒಕ್ಕಲಿಗರ ಸಂಘ ಆಗ್ಬೋದು, ಒಕ್ಕಲಿಗ ನಾಯಕರಾಗ್ಬೋದು, ಎಲ್ಲರೂ ಒಂದ್ ಸ್ವಲ್ಪ ಬೇಜಾರು ಮಾಡ್ಕೋತಾರೆ. ಏಂತಂದ್ರೆ ನಮ್ಮ ಒಕ್ಕಲಿಗ ನಾಯಕನಿಗೆ ಈ ತರ ಮಾಡದವನು ಯಾರೋ ಹೊಸಬಾ ಬಂದು, ಆದ್ರೆ ನಮ್ಮ ಮುಖ್ಯಮಂತ್ರಿ ಮಾತಾಡಿಲ್ಲ ಅನ್ನೋದು ಆ ಕಾಂಗ್ರೆಸ್ನಿನ ಒಕ್ಕಲಿಗರ ನಾಯಕರು ಬೇಜಾರು ಮಾಡ್ಕೊಂಡಿರ್ತಾರೆ. ಇಲ್ಲಿ ಡ್ಯಾಮೇಜ್ ಆಗಿರೋದು ಕಾಂಗ್ರೆಸ್ಗೆ. ಯಾಕೆಂದ್ರೆ DK ಶಿವಕುಮಾರ್ ರಿಯಾಕ್ಟ್ ಮಾಡಿಲ್ಲ, ಒಕ್ಕಲಿಗರ ನಾಯಕರಿಗೆ ಅವಮಾನ ಆಗಿದೆ. ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿರೋ ಒಕ್ಕಲಿಗರ ನಾಯಕ ಏನಾದ್ರೂ ಹಿರಿಯೂರು ಕ್ಷೇತ್ರದಲ್ಲಿ ಕುಮಾರಸ್ವಾಮಿಯವರನ್ನು ಬೆಂಬಲಿಸಿದ್ರೆ DK ಶಿವಕುಮಾರ್ಗೆ ಮತ್ತೊಮ್ಮೆ ಮುಖಭಂಗ ಆಗಬಹುದು. 2ರಲ್ಲಿ ಕುಮಾರಸ್ವಾಮಿಗೆ ಮುಖಭಂಗ ಮಾಡಿರ್ತಾರೆ. ಹಿರಿಯೂರು ಕ್ಷೇತ್ರದಲ್ಲಿ ಈಗ ಕುಮಾರಸ್ವಾಮಿನೇ ಸ್ಪರ್ಧೆ ಮಾಡಿದ್ರೆ DK ಶಿವಕುಮಾರ್ ಅಂಡ್ DK ಶಿವಕುಮಾರ್ ಕಡೆಯ ಕ್ಯಾಂಡಿಡೇಟ್ ಪಕ್ಕಾ ಸೋಲ್ತಾರೆ. ಇದು DK ಶಿವಕುಮಾರ್ಗೆ ಒಂದು ಮುಜುಗರದ ಸಂಗತಿನೂ ಬರಬಹುದು, ಇಲ್ಲ ಮುಖಭಂಗನೂ ಆಗ್ಬಹುದು. ವೀಕ್ಷಕರೇ, ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಇನ್ನು 2 ವರ್ಷದಲ್ಲಿ 28ರಲ್ಲಿ BJP ಅಂಡ್ JDS ಸಮ್ಮಿಶ್ರದಲ್ಲಿ ಎಲೆಕ್ಷನ್ ಫೇಸ್ ಮಾಡುತ್ತೆ. BJP ಹೈಕಮಾಂಡ್ ಕುಮಾರಸ್ವಾಮಿಯವರ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ. JDSನ ಕುಮಾರಸ್ವಾಮಿ ಇವರನ್ನೇ ರಾಜ್ಯದಲ್ಲಿ ಮುಂದೆ ಬಿಟ್ಟು ಆ ಎಲೆಕ್ಷನ್ ಮಾಡಬೇಕು, ಅಲ್ಲಿ ನಾವು ಗೆಲ್ಲಬೇಕು, ಕಾಂಗ್ರೆಸ್ನ ಸಂಪೂರ್ಣವಾಗಿ ಈ ದೇಶದಿಂದ ಕಳಿಸಬೇಕು ಅನ್ನೋದು BJPಯ ಹೈಕಮಾಂಡ್. ಇಲ್ಲಿ BJPಗೆ ಯಾರು ಮುಖ್ಯಮಂತ್ರಿ ಆದ್ರು ಅನ್ನೋದು ಸಮಸ್ಯೆನೇ ಅಲ್ಲ. ಇಲ್ಲಿ JDS ಇಂದ ಮುಖ್ಯಮಂತ್ರಿ ಆದ್ರು, ಇಲ್ಲ BJPಯಿಂದ ಮುಖ್ಯಮಂತ್ರಿ, ಅದು ಹೈಕಮಾಂಡ್ ನಾಯಕರು ತಲೆನೇ ಕೆಡಿಸ್ಕೊಂಡಿಲ್ಲ. ಅಂದರೆ BJPಯ ಹೈಕಮಾಂಡಿಗೆ ಕಾಂಗ್ರೆಸ್ ಮಾತ್ರ ರಾಜ್ಯದಲ್ಲಿ ಇರಬಾರ್ದು, ಅಷ್ಟೇ ಬೇಕಾಗಿರೋದು. ವೀಕ್ಷಕರೇ, ಈಗ ನಿಮ್ಮ ಅನಿಸಿಕೆ ಪ್ರಕಾರ ಹಿರಿಯೂರು ಕ್ಷೇತ್ರದಲ್ಲಿ DK ವರ್ಸಸ್ HD ಕುಮಾರಸ್ವಾಮಿ ಇಬ್ಬರಲ್ಲಿ ಯಾರು ಗೆಲ್ಲಬಹುದು ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ, ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.